ಎಲ್ಲರಿಗೂ ನಮಸ್ಕಾರ. ಹಲೋ ಆಸ್ಪಿರೆಂಟ್ಸ್, ಎಲ್ಲ ಹೇಗಿದ್ದೀರಾ? ಆಫ್ಟರ್ 77 ಡೇಸ್ ನಾನು ವೀಡಿಯೋಸ್ನ ಮಾಡ್ತಿರೋದು. ಸೊ ಕ್ಷಮೆ ಇರಲಿ ಮೊದಲನೇದಾಗಿ, ಯಾಕೆ ಅಂದರೆ ಸಡನ್ನಾಗಿ ನಾನು ವೀಡಿಯೋಸ್ನ ಮಾಡೋದನ್ನ ನಿಲ್ಲಿಸ್ಬಿಟ್ಟೆ. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ನಿಂದ ನನಗೆಲ್ಲದ್ರಿಂದನೂ ಸ್ವಲ್ಪ ಇದಕ್ಕೆಲ್ಲ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಅದೊಂದೇ ರೀಸನ್. ಬಟ್ ನನಗೆ ಯಾರೆಲ್ಲ ಮೆಸೇಜ್ ಮಾಡಿದರೆ ಐ ಥಿಂಕ್ ನಾನು ನಿಮ್ಗೆಲ್ಲರಿಗೂ ರೀಚ್ ಆಗಿದ್ದೀನಿ. ಸೊ ನನಗೆ ವಿಡಿಯೋ ಮಾಡಬೇಕು ಅನ್ನೋ ಒಂದು ಹೋಪ್ಸ್ ನನಗೆ ನೆಕ್ಸ್ಟ್ ಇರಲಿಲ್ಲ. ನಾನು ಮಾಡಬೇಕಾ ಮಾಡಬಾರ್ದಾ ಅಂತ ಮೊದಲನೇದಾಗಿ ಎಲ್ಲರಿಗೂ ನಾನೇ ಮೋಟಿವೇಶನ್ ಹೇಳ್ತಿದ್ದೆ. ಬಟ್ ನನಗೆ ಒಂದು ಸರ್ಟೈನ್ ಟೈಮಲ್ಲಿ ಡಿಮೋಟಿವೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ನಾನು ಡಿಪ್ರೆಷನ್ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಕಳೆದ 1.5 ವರ್ಷದಿಂದನೂ ಓದ್ತಾನೆ ಇದ್ದೀನಿ. ಬಟ್ ಯಾವ ಒಂದು ಎಕ್ಸಾಮ್ಸ್ ಕೂಡ ಸರಿಯಾಗಿ ಕಾಲಾದ್ರೂ ಕೂಡ ಅದು ಹೆಂಗೆ ಅಂದರೆ ಬರೆದ್ರೆ ಎಕ್ಸಾಮ್ಸ್ ಆ ಲೆವೆಲ್ಗೆ ಟಫ್ ಇರುತ್ತೆ. ಸೊ ಅದನ್ನ ಏನು ಮಾಡಬೇಕು, ಹೆಂಗೆ ಟ್ಯಾಕಲ್ ಮಾಡಬೇಕು, ಸೊ ನಾನು ಯಾವ ರೀತಿ ಓದ್ತೀನಿ ನಾನು ನಿಮ್ಗೆಲ್ಲರಿಗೂ ಅದನ್ನು ಹೇಳ್ತೀನಿ. ಯಾಕೆಂದರೆ ನಾವು ಟೆಲಿಗ್ರಾಮಲ್ಲಿ ಗ್ರೂಪ್ ಮಾಡ್ಕೊಂಡಿದ್ದು ಅದೇ ರೀಸನ್ಗೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಏನಂತ ಅಂದರೆ ಒಂದು ಗ್ರೂಪ್ ಸ್ಟಡೀಸಿಂದ. ಸೊ ಏನಂತಂದರೆ ನನಗೆ ಮೇನ್ ಗೋಲ್ ಇರೋದು ನಮ್ಮ ಇಂಡಿಯಾದಲ್ಲಿ ಒಳ್ಳೆ ಆಫೀಸರ್ಸ್ ಬರಬೇಕು. ಸೊ ನಮ್ಮ ಇಂಡಿಯಾನ ನಾವು ಒಬ್ಬರು ಚೇಂಜ್ ಆದರೆ ನಮ್ಮಿಂದ ಇನ್ನು 10 ಜನ ಚೇಂಜ್ ಆಗ್ತಾರೆ. ಸೊ ಆ ರೀತಿ ಥಾಟ್ ಇಟ್ಕೊಂಡು ನಾನು ಮಾಡಿದ್ದು. ಸೊ ನಾನು ಎಂಡ್ ಆಫ್ ದಿ ಡೇ IAS ಆಗಬೇಕಂತ ತುಂಬಾ ಕನಸು ಕಟ್ಟಿದ್ದೀನಿ. ಆ್ಯಂಡ್ ತುಂಬ ಆಸೆ ಪಟ್ಟು ಓದ್ತಾ ಇದ್ದೀನಿ. ತುಂಬ ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬ ಇಷ್ಟಪಟ್ಟು ಓದ್ತಿದ್ದೀನಿ. ಬಟ್ ಯಾಕೆ ಈ ರೀತಿ ಆಗ್ತಿದೆ ಅನ್ನೋದು ನಂಗೆ ತುಂಬಾ ಒಂಥರ ಸ್ಟ್ರೆಸ್ ಫೀಲ್ ಆಗ್ತಿತ್ತು. ಆ್ಯಂಡ್ ಈ ಸಲ UPSC ಪ್ರಿಲಿಮ್ಸ್ ಪೇಪರ್ ನಾನು IFOSಗೆ ಕೊಟ್ಟಿದ್ದು. ಬಟ್ ಕ್ವೆಶ್ಚನ್ಸ್ ಲೆವೆಲ್ ಬಂದುಬಿಟ್ಟು ಕ್ವೆಶ್ಚನ್ಸ್ ಗೊತ್ತಾಗ್ತಿತ್ತು. ಬಟ್ ನನಗೆ ಆ ಒಂದು ಆಪ್ಷನ್ಸಲ್ಲಿ ತುಂಬ ಕನ್ಫ್ಯೂಷನ್ ಆಗ್ತಾಯಿತ್ತು. ಆ್ಯಂಡ್ ನಾನು ಹೇಳಬೇಕಂತಂದರೆ ನನಗೆ ಒಂದು ಫೀಲ್ ಆಗಿದ್ದು UPSC ಪ್ಯಾಟ್ರನ್ ಚೇಂಜ್ ಮಾಡಿದ್ದಾರೆ ಅಂತ. ಆ್ಯಂಡ್ ಪುಣ್ಯ ನಾನು ಆಚೆ ಬಂದು ನೋಡಿದೆ, ಎಲ್ಲರ ಮುಖನೂ ಅದೇ ಥರ ಇತ್ತು. ಓಕೆ, ನಾನು ಹಂಗಾದರೆ ಸ್ವಲ್ಪ ಏನೋ ಓದಿದ್ದೀನಿ, ನನಗೆ ಇಲ್ಲಿ ಕ್ವಶನ್ಸ್ ನನಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ ಅಂದ್ಕೊಂಡು ನಾನು ಸುಮ್ಮನಾದೆ. ಆಮೇಲೆ ತುಂಬ ಇನ್ಸ್ಟಿಟ್ಯೂಟ್ಸ್ ಅವ್ರು ಹೇಳಿದ್ರು ಪೇಪರ್ ಮಾಡ್ರೇಟ್ ಆಗಿತ್ತು ಅಂತ. ಸೊ ಇವಾಗ ನನಗೆ ಗೊತ್ತಾಗ್ತಿದೆ ಯಾವ ರೀತಿ ಓದಬೇಕು ಆ್ಯಂಡ್ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಕೂತ್ಕೊಂಡ್ಬಿಟ್ಟು ಅಷ್ಟು ದಿನ ನಾನು ಅನಾಲಿಸಿಸ್ ಮಾಡ್ಕೊಂಡೇ ಬಂದೆ. ಕಳೆದ 2 ತಿಂಗಳು ನಾನು ತುಂಬ ಅನಾಲಿಸಿಸ್ ಮಾಡಿದ್ದೀನಿ. ಜೊತೆಗೆ ನನ್ನ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು. ಸೊ ನನಗೆ ಓದೋದಕ್ಕೂ ಸಮೇತ ನನಗೆ ಟೈಮ್ ಸಾಲ್ತಿಲ್ಲ. ಬಟ್ ಇಲ್ಲ, ನಾನು ಏನಾದರೂ ಒಂದು ಮಾಡಬೇಕಂತ ಮಾಡಿದೆ. ಬಟ್ ಹೇಗಾಯಿತು ಅಂದರೆ ಈ ಪ್ರಿಲಿಮ್ಸ್ ಬೇರೆ ನನಗೆ ನಿಜವಾಗ್ಲೂ ತುಂಬ ಟಫ್ ಅನಿಸ್ಬಿಡ್ತು ನನಗೆ ಈ ಸಲ. ಸೊ ನಾನು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಈ ಕಳೆದ 1 ವಾರದಿಂದ ನಾನು ಎಲ್ಲ ಕೆಲಸಗಳಿಗೆಲ್ಲ ಹಾಕ್ಕೊಂಡು HR ಜಾಬ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿಬಿಟ್ಟೆ. ಬೇಡ ನನಗಿನ್ನು ಈ ಜರ್ನಿ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಯೂಟ್ಯೂಬ್ನ ಕಮೆಂಟ್ಸ್ ನಾನು ಓಪನ್ ಮಾಡಿರಲಿಲ್ಲ. ಆ್ಯಂಡ್ ಪರ್ಸ್ನಲ್ ಆಗಿ ಟೆಲಿಗ್ರಾಮಲ್ಲಿ ಬಂದಿದ್ದ ಕಮೆಂಟ್ಸ್ ನಾನು ಓಪನ್ ಮಾಡಿರಲಿಲ್ಲ. ತುಂಬ 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 ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ನನಗೆ ಮೆಸೇಜಸ್ಸು, ಕಮೆಂಟ್ಸ್ ನಂಗೆ ತುಂಬಾ ಹೆಲ್ಪ್ಫುಲ್ ಆಯಿತು. UPSC ನಿಲ್ಲಿಸ್ತೀನಿ ಅಂತ ಅಲ್ಲ, ನಂಗೊಂದು ಸ್ವಲ್ಪ ಗ್ಯಾಪ್ ಬೇಕಿತ್ತು, ಸ್ವಲ್ಪ ಕಮ್ ಬ್ಯಾಕ್ ಮಾಡಲಿಕ್ಕೆ ಅಷ್ಟೇ. ಬಟ್ ನನಗೆ ಎಲ್ಲರದ್ದು ಮೆಸೇಜ್ ಯಾವ ರೀತಿ ಬಂತು ಅಂತ ಅಂದರೆ, ಮೇಡಮ್ ನಿಮ್ಗೊಬ್ಬರಿಗೆ ಕಷ್ಟ ಇಲ್ಲ, ತುಂಬ ಕಷ್ಟ ಆಯಿತು ಪೇಪರು, ಈ ಸಲ ಕ್ಲಿಯರ್ ಆಗಲಿಲ್ಲ ಅಂದರೂ ನೀವು ಅದನ್ನು ತಲೆ ಕೆಡಿಸ್ಕೋಬೇಡಿ, ನೆಕ್ಸ್ಟ್ ಟೈಮ್ ಓದ್ಕೊಳ್ಳಿ. ಆ್ಯಂಡ್ ತುಂಬ ಪಾಸಿಟಿವ್ ಮೆಸೇಜಸ್. ನಾನು ಅಂದ್ಕೊಂಡೆ, ಸೊ ಯೂನಿವರ್ಸ್ಗೆ ನಾವು ಏನು ಕೊಡ್ತೀವಿ, ಲೈಕ್ ಈಗ ಜನಗಳಿಗೆ ನಾವು ಏನು ಕೊಡ್ತೀವಿ ಅದು ನಮಗೆ ಕಮ್ ಬ್ಯಾಕ್ ಆಗುತ್ತಂತೆ, ಲೈಕ್ ನಮಗೆ ಅದು ಬೌನ್ಸ್ ಬ್ಯಾಕ್ ಆಗುತ್ತಂತೆ. ಸೊ ಇವಾಗ ನಾನು ಎಷ್ಟೋ ಜನಕ್ಕೆ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ಸ್ ಆಗ್ತೀರಾ, ನಾನು ಅಷ್ಟು ಪಾಸಿಟಿವ್ ಆಗಿ ಮಾತಾಡ್ತಿದ್ದೆ, ಸೊ ನಿಮ್ಗೆ ಅದರಿಂದ ಎಲ್ಲ ಖುಷಿ ಆಗ್ತಿತ್ತು ಅಂತ ನೀವಲ್ಲೇ ಎಷ್ಟೊಂದು ಜನ ಹೇಳಿದ್ದೀರಾ. ಸೊ ನನಗೆ ಹಂಗೆ ಅನ್ನಿಸ್ತು, ನಾನು ಡೌನ್ ಆದಾಗ ನನ್ನನ್ನು ಇನ್ನೊಬ್ಬರು ಅಪ್ ಮಾಡ್ತಿದ್ದಾರೆ ಅಂದರೆ ಓಕೆ ಫೈನ್, ನಾನು ಏನೋ ಮಾಡಿರೋದು ನನಗೆ ಅದು ರಿಟರ್ನ್ ಬರ್ತಿದೆ ಅಂತ. ನನಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಆ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆದಾಗ್ಲಿಂದನೇ ಐ ಥಿಂಕ್ 3 ಡೇಸ್ ಆಯಿತು ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡಿ, ಮತ್ತೆ ರೀಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಂಗೆ ನಿಜವಾಗ್ಲೂ ಖುಷಿ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ಸೊ ನನಗೆ ಕೆಲವೊಂದೊಂದು ಈ 2 ಮಂತ್ಸಲ್ಲಿ ನಿಮಗೆ ನಾನು ತಿಳಿಸ್ಲಿಕ್ಕೆ ಆಗಿರಲಿಲ್ಲ. ಸೊ ಅದೇನೇನಿದೆ ಅದನ್ನು ನಾನು ಕಂಪ್ಲೀಟಾಗಿ ಡೀಟೇಲಾಗಿ ನಾನು ತಿಳಿಸ್ತೀನಿ. ಸೊ ಏನೇನು ಓದ್ಕೊಂಡು ಬಂದೆ, ಸೊ ನಾನು ಯಾರಿಂದ ಏನೇನಲ್ಲಿ ಚೇಂಜಸ್ ಆದೆ. ಸೊ ಯಾಕೆಂದರೆ UPSC ಆಸ್ಪಿರೆಂಟ್ಸ್ಗೆ ಮೇನ್ ಇವಾಗ ಸ್ಟಾರ್ಟ್ ಮಾಡ್ತಿರೋರಿಗೆ ಇದೆಲ್ಲ ಒಂದು ರೀತಿ ಟಿಪ್ಸ್ ಅಂದ್ಕೊಳ್ಳಿ. ಸೊ ಗೊತ್ತಿರೋರಿಗೆ ಇವಳೇನೋ ಅದನ್ನೇ ಹೇಳ್ತಾಳೆ ಅಂತ ಅನಿಸ್ಬೋದು. ನಿಮಗೆ ಬುಕ್ಸ್ ಬೇಕಂತಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನನಗೂ ಕೂಡ ಈಗ ಆಲ್ರೆಡಿ ಒಂದು 2-3 ಅಟೆಂಪ್ಟ್ನ ಕೊಟ್ಟು ಮೇನ್ಸ್ವರೆಗೂ ಹೋಗಿರೋರು, ಇಂಟರ್ವ್ಯೂವರೆಗೂ ಹೋಗಿರೋರು ಹೇಳಿರೋದನ್ನೇ ನಾನು ಕೂಡ ಫಾಲೋ ಮಾಡ್ತಿರೋದು. ಸೊ ಬೆಸ್ಟ್ ಬುಕ್ಸು ಮತ್ತು NCERTs ಯಾವ ರೀತಿ ಓದಬೇಕು ಅದೆಲ್ಲ ಆಲ್ರೆಡಿ ಟೆಲಿಗ್ರಾಮಲ್ಲಿ ಇದೆ. ಸೊ ನೀವು ಹೋಗಿ ನೋಡ್ಬೋದು. ಸೊ ಇವತ್ತು ದ ಹಿಂದೂ ಪೇಪರ್ನ ನಾನು ಯಾವ ರೀತಿ ಓದ್ತೀನಿ ಅಂತ ಹೇಳ್ತೀನಿ. ಯಾಕೆಂದರೆ ನನಗೆ
ಅನ್ ಅಕಾಡೆಮಿಯಲ್ಲಿ ನಾನು ಫಸ್ಟ್ ಕಲ್ತಿದ್ದು ಯಾವ ರೀತಿ ಒಂದು ಪೇಪರ್ನ ಓದಬೇಕು ಅಂತ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೊ ನಾನು ಅಲ್ಲಿಂದನೇ ನಾನು ಕೂಡ ಫಾಲೋ ಮಾಡಿದ್ದು. ನನಗೆ ಫಸ್ಟ್ ಎಲ್ಲನೂ ಓದ್ಕೊಂಡು ಹೋಗ್ತಿದ್ದೆ, ಬಟ್ ಅದು ತುಂಬ ಟೈಮ್ ಎಕ್ಸಿಡ್ ಆಗ್ತಿತ್ತು ಆ್ಯಂಡ್ ಅನ್ವಾಂಟೆಡ್ ಥಿಂಗ್ಸ್ ಅದೆಲ್ಲ ಬಿಡಿ. ಸೊ ಅದಕ್ಕೋಸ್ಕರ ಯಾವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಂಥವನ್ನ ನಾವು ತೊಗೊಂಡು ನೀಟಾಗಿ ಓದ್ಕೊಳ್ಳೋಣ. ಸೊ ದ ಹಿಂದೂ ಪೇಪರ್ನ ಓದೋದಕ್ಕೆ ನಿಮ್ಗೆ ಯಾರಿಗೆ ಗೊತ್ತಾಗ್ತಿಲ್ಲ, ಪ್ಲೀಸ್ ಅನ್ ಅಕಾಡೆಮಿಗೆ ಹೋದರೆ ನಿಮಗೆ ಎವ್ರಿ ಡೇ ದ ಹಿಂದೂ ಪೇಪರ್ನ ಅನಾಲಿಸಿಸ್ ಮಾಡ್ತಾರೆ. ಸೊ ನಿಮಗೆ ಅಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿ ನಾನು ಜಸ್ಟ್ ಟಿಪ್ಸ್ನ ಹೇಳ್ತಿದ್ದೀನಿ. ದ ಹಿಂದೂ ಪೇಪರ್ನ ಯಾಕೆ ಓದಬೇಕು, ದ ಹಿಂದೂ ಒಂದನ್ನ ನಾನಿಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಮಾಡ್ತಿಲ್ಲ, ನೀವು ಇಂಡಿಯನ್ ಎಕ್ಸ್ಪ್ರೆಸ್ ಆದರೂ ಓದಿ ಅಥವಾ ದ ಹಿಂದೂನಾದರೂ ಓದಿ, ಬಟ್ ಯಾಕೆ ಓದಬೇಕು UPSCಗೆ ಅಂತ ನಾನಿಲ್ಲಿ ಹೇಳ್ತೀನಿ ಅಷ್ಟೇನೆ. ಸೊ ಮೊದಲನೇದಾಗಿ ನಮಗೆಲ್ಲರಿಗೂ ಗೊತ್ತು ಕರೆಂಟ್ ಅಫೇರ್ಸ್. ಬಟ್ ಕರೆಂಟ್ ಅಫೇರ್ಸ್ ನಾವೆಲ್ಲ ಓದಿರ್ತೀವಿ, ಬಟ್ ಇವತ್ತು ಓದಿದ್ದು ನಮಗೆ ನೆಕ್ಸ್ಟ್ ಡೇಗೇ ಮರ್ತೋಗುತ್ತೆ. ಯೂಶ್ವಲಿ ನಮಗೇನಾದರೂ ಒಂದು ಈಗ ಸಿನಿಮಾ ನೋಡಿದ್ರು ಕಂಪ್ಲೀಟ್ ಸಿನಿಮಾ ನಮಗೆ ನೆನಪಿರಲ್ಲ ಅಲ್ವಾ. ಸೊ ಓಕೆ, ಕರೆಂಟ್ ಇವೆಂಟ್ಸ್ ಅಂತ ನೆನ್ಪಿಟ್ಕೊಂಡ್ರೋಣ. ಸೊ ನೆಕ್ಸ್ಟ್ ಇನ್ನೊಂದು ಏನಕ್ಕೆ ಯೂಸ್ ಆಗುತ್ತೆ, ಜನರಲ್ ನಾಲೆಡ್ಜಿಗೆ ಯೂಸ್ ಆಗುತ್ತೆ. ಬಟ್ ಇದೆಲ್ಲದಕ್ಕಿಂತ UPSCಗೆ ನಿಮಗೆ ಮೇನ್ ನ್ಯೂಸ್ ಪೇಪರ್ ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ ಆನ್ಸರ್ ರೈಟಿಂಗಿಗೆ. ಸೊ ಪ್ರಿಲಿಮ್ಸಲ್ಲಿ ಕರೆಂಟ್ ಅಫೇರ್ಸ್ ಬರುತ್ತೆ ಆ್ಯಂಡ್ ನೀವು ಇದನ್ನು ಮ್ಯಾಗ್ಝೀನಲ್ಲಿ ಓದ್ಕೊಳ್ತೀರಾ ಎಂಡಿಂಗಲ್ಲಿ, ಅವೆಲ್ಲ ಹೌದು ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನೀವು ಇವತ್ತಿಂದ ಪೇಪರ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ನಿಮಗೆ 5 ಅಡ್ವಾಂಟೇಜಸ್ ಇದೆ. ಏನು ಅಂತಂದರೆ ಮೊದಲನೇದಾಗಿ ನೀವು ಪ್ರಿಲಿಮ್ಸ್ ಬರಿಬೇಕಾದ್ರೆ ಗೊತ್ತು ಕರೆಂಟ್ ಅಫೇರ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ CSAT ಪೇಪರಲ್ಲಿ ಪ್ಯಾಸೇಜಸ್ ಬರುತ್ತಲ್ಲ, ನೀವು ಫಾಸ್ಟಾಗಿ ಓದಿ ಅನಾಲಿಸಿಸ್ ಮಾಡಿ ಯಾವ್ದು ಆನ್ಸರ್ ಅಂತ ಟಿಕ್ ಮಾಡ್ಬೋದು. ಸೊ ಇದು ನನಗೆ ಬಂದಿರೋಂತಹ ಅನುಭವಗಳನ್ನ ನಾನು ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ, ಓಕೆನಾ. ನೆಕ್ಸ್ಟು ಮೇನ್ಸ್ಗೆ ಹೋದಾಗ ಕ್ವಶನ್ ಪೇಪರಲ್ಲಿ ಕೆಲವೊಂದೊಂದು ಪದಗಳು ನಮಗೆ ಅರ್ಥ ಆಗಲಿಲ್ಲ ಅನ್ನೋಂಥ ಸ್ಟೇಟ್ಮೆಂಟ್ ಬರೋದೇ ಇಲ್ಲ. ಯಾಕೆಂದರೆ ನಾವು ಇವತ್ತಿಂದ ಪೇಪರ್ ಓದಿದಾಗ ನಮಗೆ ಗೊತ್ತಿಲ್ಲದಿರೋ ಅಂಥ ವರ್ಡ್ಸ್ನ ಆಗಲೇ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಹಾಗೆ ಹೋಯ್ತು. ಆ್ಯಂಡ್ ನಾವಲ್ಲಿ ಆನ್ಸರ್ ಏನು ಬರಿತೀವಲ್ವಾ, ಸೊ ಅದು ಕೂಡ ಎಕ್ಸಾಮಿನರ್ಗೆ ತುಂಬ ಇಷ್ಟ ಆಗುವಂತಹ ವರ್ಡ್ಸ್ಗಳು, ಅಂದರೆ ತುಂಬ ಕ್ಯಾಚಿ ವರ್ಡ್ಸ್ಗಳನ್ನ ಬರೆದ್ರೆ ಸೊ ಅವ್ರಿಗೂ ಕೂಡ ಬೇಗ ಕನೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟು ಎಥಿಕ್ಸ್ ಪೇಪರಲ್ಲಿ ನಾವು ಯೂಸ್ ಮಾಡ್ಬೋದು. ಅದಾದಮೇಲೆ ಮೇನ್ ನಮ್ಮ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಸೊ ಏನಂತ ಅಂದರೆ ನಮಗೆ ಒಂದು ಫ್ಲೂಯೆನ್ಸಿಯಲ್ಲಿ ಹೆದರ್ಕೊಳ್ಳೋಂಗಿರಲ್ಲ. ಸೊ ಇಂಗ್ಲೀಷಲ್ಲಿ ನಾವೆಲ್ಲ ಏನು ಪಂಟ್ರಲ್ಲ, ಯಾಕೆಂದರೆ ನಮ್ಮದು ಇಂಗ್ಲೀಷ್ ಭಾಷೆ ಅಲ್ಲ. ಅದಕ್ಕೋಸ್ಕರ ನಾವು ಯಾರು ಹೆದರ್ಕೊಳ್ಳೋ ಅಂಥದ್ದು ಬೇಕಾಗಿಲ್ಲ. ತಪ್ಪು ಮಾಡಿದ್ರು ಕಲ್ತ್ಕೊಳ್ಳೋಣ. ಸೊ ತಪ್ಪು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ತಪ್ಪು ಮಾಡಿರೋರೇ ತಪ್ಪು ಮಾಡಿಲ್ಲ ಅಂತ ಎಂತೆಂಥದೋ ತಪ್ಪು ಮಾಡಿ ಓಡಾಡ್ತಿರ್ಬೇಕಾದ್ರೆ ಈ ಥರ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನಾವು ತಿದ್ಕೊಳ್ಳೋಣ. ಸೊ ಆರಾಮಾಗಿ ಆಮೇಲೆ ಎಕ್ಸಾಮ್ ಬರ್ಕೊಂಡು ಆರಾಮಾಗಿರೋಣ. ಸೊ ಈ ರೀತಿ ಹೆಲ್ಪ್ ಆಗುತ್ತೆ ಅಂತ ನಾನು ಈ ರೀತಿ ಹೇಳ್ತಿದ್ದೀನಿ. ಸೊ ನ್ಯೂಸ್ ಪೇಪರ್ನ ದಯವಿಟ್ಟು ಓದ್ಕೊಳ್ಳಿ, ಯಾಕೆಂದರೆ ಕೆಲವರು ಬುಕ್ಸ್ನ ಓದಲ್ಲ, ಕ್ಲಾಸ್ ನೋಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಕ್ಲಾಸ್ ಮಾಡಿರ್ತಾರಲ್ಲ, ಸೊ ಅದನ್ನು ಕೇಳಿಸ್ಕೊಂಡು ಓದ್ತೀನಿ ಅಂತಾರೆ. ಬಟ್ ಓದೋವಂಥ ಸ್ಪೀಡ್ ನಿಮಗೆ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಹೊಸ ಹೊಸ ವರ್ಡ್ಸ್ಗಳು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದರಿಂದ ಹೆಚ್ಚಿಗೆ ಏನೂ ಟೈಮ್ ವೇಸ್ಟ್ ಆಗೋಲ್ಲ, 1 ಅವರ್ದಿಂದಲೇ ಅಷ್ಟೇ, ಇನ್ನೇನು ನಿಮಗೆ ವೇಸ್ಟ್ ಆಗೋಲ್ಲ. ಆ್ಯಂಡ್ ನ್ಯೂಸ್ ಪೇಪರ್ ಯಾವ ರೀತಿ ಓದಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಅನ್ ಅಕಾಡೆಮಿಯಲ್ಲಿ ತೋರಿಸಿದ್ದಾರೆ. ಸೊ ಅದನ್ನು ಯಾವ ರೀತಿ ಓದಬೇಕಂತ, ಯಾಕೆಂದರೆ ಪೇಪರ್ನ ಎಲ್ಲರೂ ಓದ್ಕೊಂಡು ಹೋಗ್ತಾರೆ, ಬಟ್ ಯಾವ ರೀತಿ ಕನೆಕ್ಟ್ ಮಾಡ್ಕೊಂಡು ಓದಬೇಕು ಅನ್ನೋದನ್ನು ಅನ್ ಅಕಾಡೆಮಿಯಲ್ಲಿ ತುಂಬ ನೀಟಾಗಿ ತೋರಿಸಿದ್ದಾರೆ. ಸೊ ನೀವು ಒಂದ್ಸಲ ಹೋಗಿ ನೋಡಿ. ಆ್ಯಂಡ್ ನಾನು ಟೆಲಿಗ್ರಾಮಲ್ಲಿ ಕೂಡ ಹಾಕ್ತೀನಿ ಇವತ್ತು, ಓಕೆನಾ. ಸೊ ಇವತ್ತು ನಾನು ಎಕನಾಮಿ ಓದ್ತಾ ಇದ್ದೆ. ಸೊ ಎಕನಾಮಿ ಮಾರ್ನಿಂಗ್ ಸೆಷನ್ ಓದಿದೆ. ಇವತ್ತಿಗೆ ಕಂಪ್ಲೀಟಾಗಿ ಮೈಕ್ರೋ ಎಕನಾಮಿನ ಮುಗಿಸಿ ಮ್ಯಾಕ್ರೋ ಎಕನಾಮಿಗೆ ಹೋಗಿದ್ದೀನಿ. ಸೊ ದಯವಿಟ್ಟು ಮೈಕ್ರೋ ಎಕನಾಮಿನ ಓದಿ. ಯಾಕೆ ಅಂದರೆ ತುಂಬ ಜನ ಸ್ಕಿಪ್ ಮಾಡ್ತಾರೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡಿಬಿಟ್ಟು ಸ್ಕಿಪ್ ಮಾಡ್ತೀರಾ ಬೇಡವಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಾನು ಓದಿ ಅಂತ ಹೇಳ್ತೀನಿ ಅಷ್ಟೇ, ಫೋರ್ಸ್ ಮಾಡಲ್ಲ, ಯಾಕೆಂದರೆ ಅದು ನಿಮಗೆ ಬಿಟ್ಟಿದ್ದು. ಯಾಕೆಂದರೆ ನಿಮ್ಮ ಎಕ್ಸಾಮ್ ನಿಮ್ಮ ಲೈಫ್. ಸೊ ನೀವೇ ನೋಡ್ಕೊಳ್ಳಿ. ಯಾಕೆಂದರೆ ಮೈಕ್ರೋ ಎಕಾನಮಿ ತುಂಬ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಜನ. ಬಟ್ ನಾನು ಹೇಳೋದು ಕಾನ್ಸೆಪ್ಟ್ ಕ್ಲಾರಿಟಿ ನಮಗೆ ಸಿಕ್ತು ಅಂತ ಅಂದರೆ ಡೆಫಿನೆಟ್ಲಿ ನಿಮಗೆ ಎಕನಾಮಿ ಸಬ್ಜೆಕ್ಟ್ ಆಗಲಿ ಯಾವುದೇ ಸಬ್ಜೆಕ್ಟ್ ಆಗಲಿ ನಿಮಗೆ ಕಷ್ಟ ಅಂತ ಅನಿಸಲ್ಲ. ಆ್ಯಂಡ್ ಎಕಾನಮಿ ನಾನು ಹೇಳೋದು ಶಿವಿನ್ ಸರ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಹಾಗೆಯೇ ಪ್ರೇಮ್ ಸರ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಪ್ರೇಮ್ ಸರ್ ಕ್ಲಾಸಸ್ ನೀವು ಕೇಳಿದ್ರೆ ಸೊ ಕನ್ನಡದಲ್ಲೂ ನಿಮಗೆ ನೀಟಾಗಿ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ. ಸೊ ತುಂಬ ಚೆನ್ನಾಗಿ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ಮಧ್ಯಾಹ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವುದು ಅಂತ ಅಂದರೆ ಇಂಟರ್ನಲ್ ಸೆಕ್ಯೂರಿಟಿ. ಸೊ ಮೇನ್ ಸಬ್ಜೆಕ್ಟ್. ಸೊ ನಾನು ಈ ರೀತಿ ಯಾಕೆ ಡಿವೈಡ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂದರೆ ನಂದು ಆಲ್ರೆಡಿ 2-3 ರೀಡಿಂಗ್ಸ್ ಆಗೋಗಿದೆ ಎಲ್ಲ ಸಬ್ಜೆಕ್ಟ್ಸ್. ಅದಕ್ಕೋಸ್ಕರ ನಾನು ಈ ರೀತಿ ಡಿವೈಡ್ ಮಾಡ್ಕೊಂಡು ಓದ್ತಿದ್ದೀನಿ. ಸೊ ಈಗ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಏನೂ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಹತ್ರ 2 ಇಯರ್ಸ್ ಇರುತ್ತೆ. ಸೊ ಕಂಪ್ಲೀಟಾಗಿ ಓದ್ಕೊಳ್ಳಿ. ಒಂದು ದಿನಕ್ಕೆ ಒಂದೇ ಸಬ್ಜೆಕ್ಟ್ ಓದಿ. ಆ್ಯಂಡ್ ಒಂದು ಸಬ್ಜೆಕ್ಟ್ನ ಮುಗಿಸ್ತಲೇ ಇನ್ನೊಂದು ಸಬ್ಜೆಕ್ಟ್ಗೆ ಹೋಗಬೇಡಿ.
ನನಗೆ UPSC 2023 ಪೇಪರ್ ಕೂಡ ಟಫ್ ಅನಿಸ್ತು ಆ್ಯಂಡ್ 2024 ಪೇಪರ್ ನನಗೆ ಈಸಿ ಅನಿಸಿತ್ತು ಆ್ಯಂಡ್ 2025 ಈ ಸಲ ನಾನು ಏನು ಕೊಟ್ಟೆ ನನಗೆ ನಿಜವಾಗ್ಲೂ ಹೆವಿ ಟಫ್ ಅಂತ ಅನಿಸ್ತು. ಸೊ ನೆಕ್ಸ್ಟಿಂದ ಈ ರೀತಿ ರೀಸನ್ ಕೊಡಬಾರ್ದು ನನಗೆ ನಾನೇ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.